ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ಕೃಷಿ ಮೇಳಕ್ಕೆ ಹೋಗ್ತಾ ಇದ್ದು ನೋಡಿ. ಸ್ಕೂಲಿಂದ ಬಂದು 12:30ಗೆ. ಆವಾಗ ನಾವು 3 ಗಂಟೆ ಆಗಿತ್ತು ಹೋಗೋ ಅಷ್ಟರೊಳಗೆ. ಬೇಗ ಹೋಗಿ ಬರೋಣ ಅಂತ ಹೋದು, ಆದರೆ ಅಲ್ಲಿ ತುಂಬಾ ಟ್ರಾಫಿಕ್ ಆಗಿತ್ತು ರೋಡಲ್ಲೆಲ್ಲ ಫುಲ್ಲು. ನಾವು ಅಲ್ಲಿಗೆ ಹೋಗೋ ಅಷ್ಟರೊಳಗೆ 4:15 ಆಗೋಯ್ತು ಟೈಮು. ಮನೆಯಲ್ಲೇ 3 ಗಂಟೆಗೆ ಹೊರಟಿದ್ದು ನೋಡಿ. ಇಲ್ಲಿ ಮತ್ತೆ ಒಂದು ಬಸ್ಸಿಗೆ ನಿಂತ್ಕೊಂಡು ಅಲ್ಲಿ ಗೇಟಿಗೆ ಇಳಿದು ಮತ್ತೆ ಇನ್ನೊಂದು ಬಸ್ ಹತ್ತಬೇಕಾಯ್ತು. ಇಲ್ಲಿ ಹೋದರೆ ಇಲ್ಲಿ ತುಂಬಾ ಗಾಡಿಗಳು ನೋಡಿ. ಬರೀ ಕಾರಲ್ಲಿ ಹೋಗೋರೆ ಜಾಸ್ತಿ, ಬರೀ ಕಾರು ಬೈಕಲ್ಲಿ. ಎಲ್ಲರೂ ಕೃಷಿ ಮೇಳಕ್ಕೇನೆ, ಫುಲ್ಲು ಜನ ಕೃಷಿ ಮೇಳಕ್ಕೆ ಹೋಗ್ತಾಯಿದ್ರು. ನಾವು ಬಸ್ ಒಳಗಡೆನೇ ಇದ್ದೀವಿ ನೋಡ್ರಿ. ಇನ್ನು ನೋಡಿ, ಇಲ್ಲಿಗೆ ಎಲ್ಲ ಕಡೆಯಿಂದನೂ ದಾರಿ ಇದೆ ಕೃಷಿ ಮೇಳಕ್ಕೆ. ಅಲ್ಲಿ ನಡ್ಕೊಂಡು ಬರ್ಬೋದು ನಾವು ಮನೆಯಿಂದನೂ. ನಾವು ಬಸ್ಸಲ್ಲಿ ಬಂದು ಮೇನ್ ರೋಡಿಂದ ಮನೆಯಿಂದ ನಡ್ಕೊಂಡು ಬರ್ಬೋದು ಒಂದು ಅರ್ಧ ಗಂಟೆಯಲ್ಲಿ. ನೋಡಿ, ಇಲ್ಲಿ ಫುಲ್ಲು ಚೆನ್ನಾಗಿ ಮಾಡಿದ್ದಾರೆ ಎಂಟ್ರೆನ್ಸಲ್ಲೇ. ತುಂಬ ಹಸಿರಾಗಿ ಹಸಿರಾಗಿದೆ, ಎಲ್ಲ ಹಸ್ರದ್ದು ನೋಡಿ. ಎಲ್ಲ ಗಿಡಗಳು, ಬರೀ ಇದ್ರೊಳಗಡೆ ಹೋದರೆ ಫುಲ್ಲು ಮರ ಗಿಡಗಳೇನೆ, ಬೇರೆ ಏನು ಕಾಣಿಸಲ್ಲ. ಎಲ್ಲ ಕಡೆ ಅದ್ರೊಳಗಡೆ ಎಲ್ಲ ಕಡೆ ರೋಡ್ ಇದೆ, ಸುತ್ತನೂ ಬರ್ಬೋದು ನೋಡಿ. ಇಲ್ಲಿ ಬಸ್ಸಲ್ಲಿ ಬಂದು ಇಳಿತಾ ಇದ್ದಾರೆ ಎಲ್ಲರೂ ಒಳಗಡೆಯಿಂದ ಬಂದು. ಎಲ್ಲ ಕಾಲೇಜ್ ಬಸ್ ಹಾಕಿದ್ರು ಒಳಗಡೆ ಹೋಗೋರಿಗೆ, ಮತ್ತು ಬರೋರಿಗೆ ಹೋಗೋರಿಗೆಲ್ಲ ಬಸ್ ಇತ್ತು. ಎಲ್ಲರಿಗೂ ಫ್ರೀ ಬಸ್ಸಲ್ಲಿ. ನಾವು ದಾರಿಲಿ ನಡ್ಕೊಂಡೇ ಹೋದು, ಹಂಗೆ ವಾಕ್ ಆದಂಗೆ ಆಗುತ್ತೆ ಅಂತ ನಡ್ಕೊಂಡೇ ಹೋದು ಅಲ್ಲಿವರೆಗೂ. ನಡೆಯೋ ಅಷ್ಟರೊಳಗೆ ಒಂದು 3/4 ಅವರ್ ಆಯಿತು ನಾವು ಅದರೊಳಗಡೆ ಹೋಗೋ ಅಷ್ಟರೊಳಗೆ ನಡ್ಕೊಂಡು. ನೋಡಿ, ಇಲ್ಲೆಲ್ಲ ಬರೀ ಮರ ಗಿಡಗಳು, ಮಾವಿನ ಮರ ಮತ್ತು ಹಲಸಿನ ಮರ, ಎಲ್ಲ ಥರ ಮರಗಳು ಇದೆ ಅದರೊಳಗಡೆ. ಫುಲ್ಲು ಮಾವಿನ ತೋಪೆ ಇದೆ ಅದರೊಳಗಡೆ, ಮತ್ತು ಸಪೋಟ ನೋಡಿ. ಎಲ್ಲ ಆ ಕಡೆ ಗಿಡಗಳೆಲ್ಲ ಇದೆ ನೋಡಿ. ಇಲ್ಲೆಲ್ಲ ಬರ್ತಾ ಇದ್ದಾರೆ ಅಲ್ಲೇ ನೋಡಿಕೊಂಡು ಎಲ್ಲರೂ. ಹಳ್ಳಿಯಿಂದ ಎಲ್ಲ ಬಸ್ಗಳಿದ್ದು, ದೂರ ದೂರ ಊರಿಂದ ಎಲ್ಲ ಬಸ್ ಹಾಕಿದ್ರು. ಎಲ್ಲ ಬಸ್ಗಳೆಲ್ಲ ಬರ್ತಾಯಿದ್ದು ಒಳಗಡೆಯಿಂದ ನೋಡಿ. ನಾವು ಇಲ್ಲಿಗೆ ಬಂದು ಮುಟ್ತು, ಅಲ್ಲಿಗೆ ಒಳಗಡೆ ಬಂದು ನಾವು ಇಲ್ಲಿ ಸ್ಟಾರ್ಟಿಂಗೇ ಇಲ್ಲಿ ನೋಡಿ, ತಿನ್ನೋದೆಲ್ಲ ಇದೆ. ತುಂಬ ತಿನ್ನೋ ಐಟಮ್ಮೇನೆ. ನಾವು ಅದನ್ನೆಲ್ಲ ನೋಡಿಕೊಂಡು ಮುಂದೆ ಹೋದು ನೋಡಿ. ಇಲ್ಲೆಲ್ಲ ಚೆನ್ನಾಗಿದೆ ತುಂಬ. ಕೃಷಿ ಮೇಳ ಅಂದರೆ ಎಲ್ಲ ಊರಿಂದ ಹಳ್ಳಿಯಿಂದ ಬಂದಿರ್ತಾರೆ, ಎಲ್ಲ ಥರನೂ ಇರುತ್ತೆ. ಹಳ್ಳಿದು ಹುಳ್ಳಿಕಾಳು ಕಾಳುಗಳು, ಮತ್ತು ಹಸು ಎಮ್ಮೆ ದನ ಎಲ್ಲ ನೋಡ್ಬೋದು. ಕುರಿ ಮೇಕೆ ಆ ಥರ ಎಲ್ಲ ಹಳ್ಳಿಯವರು ತಗೊಬಂದಿರ್ತಾರೆ ತೋರಿಸೋದಕ್ಕೆ. ಯಾವ್ಯಾವ ಥರ ತೋಟಗಾರಿಕೆ ಮಾಡ್ತಾರೆ, ಹೈನುಗಾರಿಕೆ, ಕೋಳಿ ಸಾಗಾಣಿಕೆ ನೋಡಿ. ಇಲ್ಲಿ ಐಸ್ ಕ್ರೀಮ್ ಎಲ್ಲ ಇತ್ತು, ನಂದಿನಿ ಪಾರ್ಲರ್ ಐಸ್ ಕ್ರೀಮು. ಹೊರ್ಗಡೆ ತಿಂದರೆ 40 ರೂಪಾಯಿ ಇದೆ, ಇಲ್ಲಿ 70-80 ರೂಪಾಯಿ ಹೇಳ್ತಾಯಿದ್ರು ಒಂದೊಂದಕ್ಕೆ. ನಾವು ಇಲ್ಲಿ ಕಾಫಿ ಕುಡಿಯೋಣ ಅಂತ ಹೋದು, ಬೆಲ್ಲದ ಕಾಫಿ ಮತ್ತು ಬಜ್ಜಿ. ತುಂಬಾ ಚೆನ್ನಾಗಿ ಖಾರವಾಗಿತ್ತು ಬಜ್ಜಿ ಎಲ್ಲ. ನಾನು ಬೆಲ್ಲದ ಕಾಫಿ ತಗೊಂಡೆ, ಚೆನ್ನಾಗಿರುತ್ತೆ ಅಂತ. ಬೆಲ್ಲದ ಕಾಫಿ ತುಂಬಾ ಚೆನ್ನಾಗಿರುತ್ತೆ ಹಂಗಂತ ನಾನು ಬೆಲ್ಲ ತಗೊಳಕ್ಕೆ ಹೋದೆ. ನನ್ನ ಮಗಳು ತಗೊಳಕ್ಕೆ ಬಿಟ್ಟಿಲ್ಲ, ಹಂಗೆ ಬಂದೆ ನೋಡಿ. ಇಲ್ಲಿ ಚೆಂಡು ಹೂವು ಎಷ್ಟು ಚೆನ್ನಾಗಿದೆ ನೋಡಿ ಕಲ್ಲರು. ಇದು ಗಿಡಗಳೆಲ್ಲ ಮಾರ್ತಾಯಿದ್ರು ನೋಡಿ. ಇಲ್ಲಿ ಸನ್ಫ್ಲವರ್ ಇದೆ ನೋಡಿ. ಇದು ನೋಡಿ, ನಮಗೆ ಬೊಕ್ಕೆ ಕೊಡ್ತಾರಲ್ಲ ಆ ಹೂವು ಎಲ್ಲ ಬೆಳೆಸಿದ್ರು ಒಳಗಡೆ. ಎಲ್ಲ ನೋಡ್ಬೋದು, ಏನು ಕಿತ್ಕೊಂಡು ಬರೋಂಗಿಲ್ಲ, ಅಲ್ಲೇ ನೋಡ್ಬೇಕಷ್ಟೇ. ಇದು ಜನಗಳು ಬಿಟ್ಟರೆ ಎಲ್ಲ ಕಿತ್ತು ಬ್ಯಾಗಿಗೆ ಹಾಕ್ಕೊತಾರೆ ಹೂವನ್ನೆಲ್ಲ ನೋಡಿ. ಇದನ್ನೆಲ್ಲ ನೋಡೋದಕ್ಕೋಸ್ಕರನೇ ಇದು ಮಾಡಿರ್ತಾರೆ ವರ್ಷಕ್ಕೊಂದ್ಸಲ. ಇಲ್ಲಿ ಎಲ್ಲ ಊರ ಕಡೆಯಿಂದನೂ ಅದಕ್ಕೋಸ್ಕರನೇ ಬರ್ತಾರೆ. ಸ್ಟಾಲ್ ಹಾಕ್ತಾರೆ ಅಲ್ಲಿ, ಎಲ್ಲರೂ ದುಡ್ಡು ಕಟ್ಟಬೇಕು ಸ್ಟಾಲಿಗೆ. ಒಂದು ಇದಕ್ಕೆ ಇಷ್ಟು ಅಂತ ದುಡ್ಡು ಕಟ್ಟಿ ಇದು ಮಾಡೋದು, ವ್ಯಾಪಾರ ಮಾಡೋದು ಅವರೆಲ್ಲರೂ ನೋಡಿ. ಇಲ್ಲಿ ಕುರುಡ್ರು ಮತ್ತು ಯಾವುದ್ಯಾವುದೋ ಇದು ಇದ್ರವ್ರು ಇರ್ತಾರಲ್ಲ, ಆಶ್ರಮದವರು, ಅವರು ಹಾಡು ಹೇಳ್ತಾಯಿದ್ರು ನೋಡಿ. ಇಲ್ಲಿ ಮಂಗನಿಂದ ಗನ್ನು ಓಡಿಸ್ತಾಯಿದ್ರು. ಇದನ್ನು ನೋಡೋದಕ್ಕೆ ಆಗಲಿಲ್ಲ, ತುಂಬ ಜನ ಫುಲ್ಲು ಮುತ್ಕೊಂಡಿದ್ರು ಅದಕ್ಕೇ. ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡೋದೆಲ್ಲ ಇತ್ತು ನೋಡಿ. ಇಲ್ಲಿ ಟ್ಯಾಕ್ಟ್ರಿ, ಹೊಲ ಉಳೋದು, ಹೈನುಗಾರಿಕೆ, ಮೀನು ಸಾಗಾಣಿಕೆ, ಯಾವ್ಯಾವ ಥರ ಇದು ಮಾಡ್ತಾರೆ ನೋಡಿ. ಒಲೆ, ಇದು ನಾವು ಸೌದೆ ಹಾಕಿ ನೋಡಿ ನೀರು ಕಾಯಿಸೋದು, ಯಾವ ಥರ ಬಿಸಿ ಆಗುತ್ತೆ ಅಂತ ಅದನ್ನು ಹೇಳ್ತಾಯಿದ್ರು. ಇಲ್ಲಿ ಟ್ಯಾಕ್ಟ್ರಿಗಳು, ಹೊಲ ಉಳೋದೆಲ್ಲ ಇತ್ತು. ಯಾರು ತಗೊತಾರೆ ಅವರಿಗೆಲ್ಲ ಅವರು ಇದು ಮಾಡ್ತಾಯಿದ್ರು, ಅವ್ರ ನಂಬರೆಲ್ಲ ಕೊಡ್ತಾರೆ.
ನಾವು ಅಲ್ಲಿಂದ ನೋಡ್ಕೊಂಡು ಈ ಕಡೆ ಬಂದು ತುಂಬಾ ಜನ ಅಲ್ಲಿ ವೈಫೈ ಎಲ್ಲ ಹಾಕಿದ್ರಂತೆ, ಆದರೆ ನಮ್ಮ ಫೋನಿಗೇನು ಕನೆಕ್ಟೇ ಆಗ್ತಾ ಇರಲಿಲ್ಲ ವೈಫೈ. ತುಂಬಾ ವೈಫೈ ಎಲ್ಲ ಕೊಟ್ಟಿದ್ರಂತೆ ನೋಡಿ. ಹಳ್ಳಿಯಿಂದ ಬನ್ನೂರು ಕುರಿ ಮತ್ತು ಹಳ್ಳಿದು ನಾಟಿ ಕುರಿ ಎಲ್ಲ ಥರ ಕುರಿಗಳು ಇದೆ ನೋಡಿ. ಎಲ್ಲ ಮೇವು ತಿಂತಾ ಇದೆ. ಎಲ್ಲ ಸಾಕಿರೋ ಟಗರು ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ಮೀನು ಸಾಗಾಣಿಕೆ ಯಾವ ಥರ ಸಾಕಬೇಕು ಹೇಗೆ ಅಂತ ಹಸುಗಳು, ಇದು ರಾಮ ಲಕ್ಷ್ಮಣ ಅಂತ ಅದ್ರ ಮೇಲೆ ಬರೆದಿದ್ರು. ಎತ್ತು ಓರಿ ತುಂಬಾ ಇದ್ದು, ಅದು ನಾವು ಇನ್ನೂ ನೋಡೋದಿತ್ತು ನೋಡಿ. ಇಲ್ಲಿ ಬಾಳೆ ಗಿಡ, ಚಿಕ್ಕ ಚಿಕ್ಕದು ಬಾಳೆ ಗಿಡ, ಚಿಕ್ಕ ಚಿಕ್ಕ ಹಸುಗಳಿತ್ತು. ನಾಟಿ ಹಸು ಏನು 1 ಲೀಟ್ರ್ ಅರ್ಧ ಲೀಟ್ರ್ ಹಾಲು ಕೊಡುತ್ತೆ, ಆ ಥರ ಹಸುಗಳೆಲ್ಲ ಇತ್ತು. ಪುಟ್ಟ ಪುಟ್ಟ ಆಣಿದು. ಇಲ್ಲಿ ಗಾಣದ ಎಣ್ಣೆ ಕೂಡ ಇತ್ತು, ಕಡಲೆಕಾಯಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ ಮತ್ತು ಸನ್ಫ್ಲವರ್ದು ಎಣ್ಣೆ ಎಲ್ಲ ಇದೆ ಅಂತ ಹೇಳ್ತಾಯಿದ್ರು ಅಲ್ಲಿ. ಸೂರ್ಯಕಾಂತಿ ಎಣ್ಣೆ ನೋಡಿ. ಇಲ್ಲಿ ನಾವು ಹಸುಗಳ್ನ ನೋಡ್ತಾಯಿದ್ದು, ಚಿಕ್ಕ ಚಿಕ್ಕ ಪುಟಾಣಿ ಹಸುಗಳು, ಕರು ಎಲ್ಲ ಇತ್ತು ಚಿಕ್ಕದು. ಇಲ್ಲಿಗ ಬೆಲ್ಲನೂ ಇತ್ತು, ಬೆಲ್ಲ ಮತ್ತು ಎಣ್ಣೆ ಎಲ್ಲ ಮಾರ್ತಾಯಿದ್ರು ಅಲ್ಲಿ. ಇಲ್ಲಿ ನಾವು ಮುಂದೆ ಬಂದು ಬೇರೆ ಬೇರೆ ಥರ ಮೇಕೆಗಳೆಲ್ಲ ಇತ್ತು ಎಲ್ಲ ನೋಡ್ತಾಯಿದ್ದು. ಇಲ್ಲಿ ಕಾಳುಗಳಿತ್ತು ಹಳ್ಳಿಯಿಂದ ತಂದಿರೋವು. ಇಲ್ಲಿ ಸರಗಳು ಮಾರ್ತಾಯಿದ್ರು. ಎಷ್ಟು ಅಂತ ಕೇಳಿದ್ರು, ಅದು 200 ರೂಪಾಯಿ ಹೇಳಿದ್ರು. ಹೊರಗಡೆ 100 ರೂಪಾಯಿ ಇದೆ, ಇಲ್ಲಿ 200 ರೂಪಾಯಿ ಹೇಳಿದ್ರು. ಇಲ್ಲಿ ಕೋಳಿ ಸಾಕೋದು ಹೆಂಗೆ ಅಂತ, ಫಾರಮ್ ಕೋಳಿ ಮತ್ತು ನಾಟಿ ಕೋಳಿನ ಇದು ಫಾರಮ್ ಕೋಳಿಗೆ ಇದು ಕರೆಂಟು ಬಿಟ್ಟು ಸಾಕೋದು ಹೆಂಗೆ ಅಂತ ಅದನ್ನು ತೋರಿಸ್ತಾಯಿದ್ರು, ಹೇಳ್ತಾಯಿದ್ರು ಅದರೊಳಗಡೆ ನಾಟಿ ಕೋಳಿ ಹೆಂಗೆ ಸಾಕೋದು ಅಂತ. ಇಲ್ಲಿ ನಾನು ಮಡಿಕೆ ತಾಳೋಕ್ಕೆ ಅಂತ ಬಂದೆ. ಇಲ್ಲಿ ಮಡಿಕೆಗೆ ಅಷ್ಟೇ ತುಂಬ ಜಾಸ್ತಿ ಹೇಳಿದ್ರು, 250 ರೂಪಾಯಿ ಹೇಳಿದ್ರು. ಹೊರಗಡೆ 150 ರೂಪಾಯಿಗೆ 100 ರೂಪಾಯಿಗೆ ತಗೋಬೋದು. ಇವರು ಜಾಸ್ತಿ ಹೇಳಿದ್ರು. ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಮತ್ತು ಮಿರ್ಚಿ ಮಸಾಲ, ಪಾನಿಪುರಿ ಎಲ್ಲ ಥರನೂ ಇತ್ತು ನೋಡಿ. ಎಷ್ಟು ತಿಂದ್ರೂ ಊಟ 80 ರೂಪಾಯಿ ಇತ್ತು ಅಷ್ಟೇ. ಸುಮ್ಮನೆ ಒಂದು ವಡೆ ಏನಾರು ತಿಂದ್ರೂ 10 ರೂಪಾಯಿ, ಹೊರಗಡೆಕ್ಕಿಂತ ಸ್ವಲ್ಪ ಜಾಸ್ತಿ. ಇಲ್ಲಿ ನೀರು ದೋಸೆ ಎಲ್ಲ ಇತ್ತು ನೋಡಿ. ಈ ಕಡೆ ಬಂದರೆ ಇಲ್ಲಿ ಕೂಗ್ತಾಯಿದ್ರು 80 ರೂಪಾಯಿ ಊಟ, 80 ರೂಪಾಯಿ, ಎಷ್ಟಾದರೂ ತಿನ್ಬೋದಿತ್ತು 80 ರೂಪಾಯಿಗೆ. ಇಲ್ಲಿ ಮಸಾಲೆ ಪುರಿ, ಪಾನಿಪುರಿ, ಬೇರೆ ಬೇರೆ ಥರ ಹಳ್ಳಿಯವರೇ ಇದ್ದರು. ನಾವೆಲ್ಲ ನೋಡಿಕೊಂಡು ಹೊರಗಡೆ ಬರ್ತಾಯಿದ್ದು ನೋಡಿ. ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಒಂದ್ಸಲ ವರ್ಷಕ್ಕೊಂದ್ಸಲ ಭೇಟಿ ಕೊಡ್ರಿ. ಇದು 3 ದಿವಸ ಇರೋದು. ಎಲ್ರಿಗೂ ಬಾಯ್ ಬಾಯ್. ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀವಿ. ನಾವು ಮನೆ ಕಡೆಗೆ ಹೊರಟು ಸಾಯಂಕಾಲ ಆಯಿತು. ಎಲ್ರಿಗೂ ಬಾಯ್ ಬಾಯ್.